ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಕೃಷ್ಣ ಮುಕುಂದ ಮುರಾರಿ ಪಫ್ ಆ್ಯಂಡ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮಾಡಲ್ ಸ್ಲೀವ್ ಕಟ್ ಮಾಡೋದಕ್ಕೆ ಫಸ್ಟು ನಾವು ಪೇಪರಲ್ಲಿ ಕಟ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಕ್ಲಾತ್ ಮೇಲೆ ಕಟ್ ಮಾಡ್ಕೋಬಾರ್ದು. ಫಸ್ಟು ಪೇಪರ್ನ ಕಟ್ ಮಾಡಿಕೊಂಡು ಆಮೇಲೆ ಕ್ಲಾತ್ನ ಕಟ್ ಮಾಡ್ಕೋಬೇಕು. ಈಗ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಫಸ್ಟು ನೋಡ್ಕೋಬೇಕಾಗುತ್ತೆ. ಇದು ಈ ಮಾಡಲು ಎಲ್ಬೋ ಹ್ಯಾಂಡೇ ಬರುತ್ತೆ. ಎಲ್ಬೋ ಹ್ಯಾಂಡ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಲೆಂತು 10 ಇಂಚ್ ಇದೆ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ, ಕಚ್ಚಿಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ 1/2 ಇಂಚು ಕಚ್ಚಿಗೆ, ಮೇಲೆ ಒಂದು 1/2 ಇಂಚು ಕಚ್ಚಿಗೆ ಎಕ್ಸ್ಟ್ರಾ ಕಚ್ಚಬೇಕಾಗುತ್ತಲ್ಲ, ಅದಕ್ಕೆ 1 ಇಂಚನ್ನ ಎಕ್ಸ್ಟ್ರಾ ತಗೋಬೇಕು. ಈಗ ಸ್ಲೀವ್ ಲೆಂತು 11 ಇದೆ. ಇದೇ ಮಾರ್ಕಿಂಗ್ನ ಈ ಕಡೆನೂ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಈಗ ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ ರೌಂಡು 5 ಕಚ್ಚಿಗೋಸ್ಕರ 1.5 ಮಾರ್ಕ್ ಮಾಡ್ಕೋಬೋದು, ಇಲ್ಲ 2 ಇಂಚಷ್ಟು ಮಾರ್ಕ್ ಮಾಡ್ಕೋಬೋದು. ಹಾಗೆ ಇಲ್ಲಿಂದ 3.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ ಡೌನ್ಗೋಸ್ಕರ ಇಲ್ಲಿ 3.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 3.5 ಹತ್ರ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಒಂದು ಸ್ಟ್ರೈಟಾಗಿ ಈ ಥರ ಲೈನ್ ಹಾಕ್ಕೋಬೇಕು. ಈ ಥರ ಲೈನ್ ಹಾಕ್ಕೊಂಡಾದ್ಮೇಲೆ ಈಗ ಸ್ಲೀವ್ ರೌಂಡು 5 ಬಂತಲ್ಲ, ಇಲ್ಲಿ 5 ಬಂದರೆ ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇದು ಎಲ್ಬೋ ಹ್ಯಾಂಡ್ ಆಗಿರೋದ್ರಿಂದ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ಎಷ್ಟಾದರೂ ಬರಲಿ, ಸ್ಲೀವ್ ರೌಂಡ್ ಎಷ್ಟು ಬರುತ್ತೋ ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಈಗ 5 ಬಂತಲ್ಲ, 5ಕ್ಕೆ 2 ಇಂಚ್ ಎಕ್ಸ್ಟ್ರಾ, 7 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಈ ಥರ 7 ಇಂಚ್ ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಇದನ್ನು ಜಾಯಿನ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಕಚ್ಚಿಗೋಸ್ಕರ 2 ಇಂಚನ್ನ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲೂ ಅಷ್ಟೇ 2 ಇಂಚನ್ನ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿ ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಈ ಥರ ಲೈನ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ 1 ಇಂಚನ್ನ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ ಈ 1 ಇಂಚ್ ಹತ್ರಕ್ಕೆ ಎಷ್ಟು ಬರುತ್ತೋ ನೋಡಿಕೊಂಡು ಅದರಲ್ಲಿ ಅರ್ಧ ಹತ್ರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಸ್ಲೀವ್ ಡೌನ್ ಶೇಪ್ ತಗೋಬೇಕು. ಇಲ್ಲಿ ಫ್ರಂಟ್ ಪಾರ್ಟ್ಗೋಸ್ಕರ ಇಲ್ಲಿ ಶೇಪ್ ತೆಗಿತೀವಲ್ಲ, 3/4 ಇಂಚಷ್ಟು, ಇದು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಶೇಪ್ನ ತಗೋಬೇಕು, ಇವಾಗಲೇ ತೆಗಿಬಾರ್ದು. ಈಗ ಮಾಡಲ್ ಹ್ಯಾಂಡ್ಗೋಸ್ಕರ ಇಲ್ಲಿಂದ 1 ಇಂಚಷ್ಟು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿಂದ 3.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇದು 3 ಇಂಚ್ ಆದರೂ ತೊಗೋಬೋದು, ಇಲ್ಲ 3.5 ಆದರೂ ತೊಗೋಬೋದು, ಅದು ನಿಮ್ಮಿಷ್ಟ. ಇಲ್ಲಿ 3.5ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ 1 ಇಂಚನ್ನ ಮಾರ್ಕ್ ಮಾಡಿದ್ದೀವಲ್ಲ, ಈಗ ಈ ಡಾಟಿಂದ ಈ ಡಾಟ್ನ ಜಾಯಿನ್ ಮಾಡ್ಕೋಬೇಕು. ಇಲ್ಲಿ ಬುಟ್ಟಾಗೋಸ್ಕರ ನಾವು ಮಾರ್ಕ್ ಮಾಡ್ಕೋಬೇಕು. ಬುಟ್ಟ ಜಾಸ್ತಿ ಬೇಕು ಅಂದರೆ ಇದನ್ನು 5 ಇಂಚನ್ನ ಮಾರ್ಕ್ ಮಾಡ್ಕೋಬೇಕು, ಇಲ್ಲ ಕಡಿಮೆ ಬೇಕು ಅಂದರೆ 3 ಇಂಚಷ್ಟು ಮಾರ್ಕ್ ಮಾಡ್ಕೋಬೋದು, ಇಲ್ಲ 3.5 ಮಾಡ್ಕೋಬೋದು. ಇನ್ನೂ ಕಡಿಮೆ ಬೇಕು ಅಂದರೆ 2 ಇಂಚನ್ನ ಮಾರ್ಕ್ ಮಾಡ್ಕೋಬೋದು. ಇದು ನಮ್ಮಿಷ್ಟ. ಬುಟ್ಟ ನಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ಇದನ್ನು ಜಾಸ್ತಿ ತೊಗೊಳ್ಳೋದು, ಕಡಿಮೆ ಮಾಡ್ಕೋಬೋದು. ನಾನೀಗ ಇದಕ್ಕೆ 3 ಇಂಚನ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಥರ 3 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಹಾಗೆ ಇಲ್ಲಿಂದ ಇಲ್ಲಿಗೂ 3 ಇಂಚನ್ನ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೋಬೇಕು. ಹಾಗೆ ಇಲ್ಲೂ ಮಾರ್ಕ್ ಮಾಡಿಕೊಂಡು ಇದನ್ನು ಬಾಕ್ಸ್ ಥರ ಲೈನ್ ಹಾಕ್ಕೋಬೇಕು. ಈ ಥರ ಲೈನ್ ಹಾಕ್ಕೊಂಡಾದ್ಮೇಲೆ ಈಗ ಪಫ್ಗೋಸ್ಕರ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚಷ್ಟು ಈ ಥರ ನೋಡಿಕೊಂಡು ಈ ಥರ ರೌಂಡ್ ಶೇಪ್ ತಗೋಬೇಕು. ರೌಂಡ್ ಶೇಪ್ ತಗೊಂಡು ಈಗ ಇದಕ್ಕೆ ಈ ಥರ ಜಾಯಿನ್ ಆಗಬೇಕು. ಈ ಥರ ಜಾಯಿನ್ ಆಗಿ ಈ ಥರ ಒಳಗಡೆಗೆ ಸ್ವಲ್ಪ ಒಳಗಡೆಗೆ ಈ ಥರ ಶೇಪ್ ತಗೋಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಪಫ್ಗೋಸ್ಕರ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿ ಕರೆಕ್ಟಾಗಿ ಈ ಥರ ಒಂದು ಟಕ್ ಸಿಕ್ಕೋಬೇಕು. ಈಗ ಇದನ್ನು ಬೇಸ್ ಮಾಡಿಕೊಂಡು ಲೈನಿಂಗ್ನ ಕಟ್ ಮಾಡ್ಕೋಬೇಕು. ಲೈನಿಂಗು ಡಬಲ್ ಫೋಲ್ಡ್ ಇರಬೇಕು, ಜಾಯಿಂಟು ಈ ಕಡೆ ಇರಬೇಕು. ಸೇಮ್ ಅದೇ ಥರನೇ ಈ ಪೇಪರ್ನ ಇಕ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು.
ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಕಚ್ಚಿಗೋಸ್ಕರ ತಗೋಬೇಕು. ಯಾಕಂದರೆ ಈ 2 ಪೀಸು ಜಾಯಿನ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಇಲ್ಲಿ ಅರ್ಧ ಇಂಚು ಬೇಕಾಗುತ್ತಲ್ಲ, ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ. ಸೇಮ್ ಇದೇ ಥರ ಮೇನ್ ಪೀಸ್ನ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡಿರೋ ಈ ಪೇಪರ್ನ ಇದ್ರ ಮೇಲೆ ಇಕ್ಬಿಟ್ಟು, ಲೈನಿಂಗು ಡಬಲ್ ಫೋಲ್ಡಿಂಗ್ ಮೇಲೆ ಇರಬೇಕು, ಅದ್ರ ಮೇಲೆ ಈ ಪೇಪರ್ನ ಇಕ್ಬಿಟ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಕಚ್ಚಿಗೋಸ್ಕರ ಅರ್ಧ ಇಂಚನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ 1 ಇಂಚಷ್ಟು ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಸೇಮ್ ಇದೇ ಥರ ಮೇನ್ ಪೀಸ್ನೂ ಕಟ್ ಮಾಡ್ಕೋಬೇಕು. ಈಗ ಲೈನಿಂಗು ಮತ್ತು ಮೇನ್ ಪೀಸ್ನ ಜಾಯಿನ್ ಮಾಡ್ಕೊಳ್ಳೋಣ. ಈಗ ಪೇಪರಲ್ಲಿ ಇಲ್ಲಿ ಟಕ್ಸ್ ಇಟ್ಕೊಂಡಿದ್ದೀವಲ್ಲ, ಇಲ್ಲಿಂದ ಫ್ರಿಲ್ಸ್ನ ಇಟ್ಕೋಬೇಕು. ಈಗ ಸೇಮ್ ಅದೇ ಥರ ಇಲ್ಲೂ ಕ್ಲಾತಲ್ಲಿ ಇಲ್ಲಿ ಟಕ್ಸ್ ಇಟ್ಕೋಬೇಕು. ಇಲ್ಲಿ ಮಧ್ಯದಲ್ಲಿ ಈ ಥರ ಒಂದು ಟಕ್ಸ್ ಇಟ್ಕೋಬೇಕು. ಈಗ ಇಲ್ಲಿಂದ ಫ್ರಿಲ್ಸ್ನ ಇಟ್ಕೋಬೇಕು. ಮಧ್ಯದಲ್ಲಿ ಟಕ್ಸ್ ಸಿಕ್ಕಿದ್ದೀವಲ್ಲ, ಇಲ್ಲಿವರೆಗೂ ಫ್ರಿಲ್ಸ್ನ ಇಟ್ಕೊಂಡು ಮತ್ತೆ ಆಪೋಸಿಟಲ್ಲಿ ಫ್ರಿಲ್ಸ್ನ ಇಡಬೇಕು. ಇದು ನಮ್ಮಿಷ್ಟ, ಆಪೋಸಿಟಲ್ಲಿ ಬೇಕಾದರೆ ಇಟ್ಕೋಬೋದು, ಇಲ್ಲ ಅಂದರೆ ಹಾಗೇನೂ ಸ್ಟಿಚ್ ಮಾಡ್ಕೋಬೋದು. ನಾನು ಇದಕ್ಕೆ ಆಪೋಸಿಟಲ್ಲೇ ಫ್ರಿಲ್ಸ್ನ ಇಡ್ತಾ ಇದ್ದೀನಿ. ಈಗ ಮೇನ್ ಪೀಸು ಮತ್ತು ಲೈನಿಂಗ್ ಪೀಸ್ನ ಜಾಯಿನ್ ಮಾಡ್ಕೊಳ್ಳೋಣ. ಈ ಥರ ಜಾಯಿನ್ ಮಾಡ್ಕೊಂಡಾದ್ಮೇಲೆ ಈ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಳ್ಳೋಣ. ಈ ಥರ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಂಡಾದ್ಮೇಲೆ ಪೈಪಿಂಗೋಸ್ಕರ 1 ಇಂಚಷ್ಟು ಈ ಥರ ಕ್ರಾಸ್ ಪೀಸ್ನ ಕಟ್ ಮಾಡಿಕೊಂಡು ಒಂದು ಸೈಡು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈಗ ಇದನ್ನು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಕಾರ್ನರ್ ಹತ್ರ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡುವಾಗ ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 1/4 ಇಂಚಷ್ಟು ಒಂದೇ ಸಮವಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಇಲ್ಲೂ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಥ್ರೆಡ್ ಪೈಪಿಂಗ್ನ ಸ್ಟಿಚಿಂಗ್ ಮಾಡಾದ್ಮೇಲೆ ಈಗ ಇಲ್ಲಿ 1/4 ಇಂಚಷ್ಟು ಇಲ್ಲೂ ಅಷ್ಟೇ ಸ್ಟಿಚ್ ಮಾಡ್ಕೋಬೇಕು. ಈಗ 2 ಪೀಸ್ನ ಜಾಯಿನ್ ಮಾಡ್ಕೋಬೇಕು. ಅರ್ಧ ಇಂಚು ಮಾರ್ಕಿಂಗ್ ಬಿಟ್ಟಿದ್ದೀವಲ್ಲ, ಇದು ಕರೆಕ್ಟಾಗಿ ಮಧ್ಯದಲ್ಲಿ ಈ ಥರ ಕೂರಿಸ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಕಾರ್ನರಲ್ಲಿ ಸೂಜಿನ ಕೆಳಗಡೆ ಇಳಿಸ್ಬಿಟ್ಟು ಈ ಥರ ತಿರುಗಿಸ್ಕೋಬೇಕು. ಈಗ ಇಲ್ಲಿ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟ್ಗೋಸ್ಕರ ಇಲ್ಲಿ 1/4 ಇಂಚಷ್ಟು ಈ ಥರ ಶೇಪ್ ತಗೊಂಡು ಕಟ್ ಮಾಡ್ಕೋಬೇಕು.
ಇಷ್ಟೇ ಫ್ರೆಂಡ್ಸ್, ಮಾಡಲ್ ಎಂಡ್ನ ಸ್ಟಿಚ್ ಮಾಡೋದು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.